ಸಂತೋಷವಾಗಿದ್ದೀರಾ? ಆಮೆನ್, ಹಲ್ಲೆಲೂಯಾ. ನಾನು ಜಾಸ್ತಿ ಹೊತ್ತು ತಗೊಳ್ಳೋದು ದೇವರ ವಾಕ್ಯನ ಹೇಳಿಕೆ, ಸ್ವಲ್ಪ ಸಮಯ ಮಾತ್ರ ದೇವರ ವಾಕ್ಯವನ್ನು ಹೇಳ್ತೇನೆ. ದೇವರ ಸ್ತೋತ್ರವಾಗಿ ಆ ಸ್ವಲ್ಪ ಸಮಯ ವಾಕ್ಯ ಕೆಲವು ನಿಮಿಷಗಳು ಮಾತ್ರ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ದೇವರ ಆತ್ಮ ನಿಮ್ಮ ಜೀವಿತದಲ್ಲಿ ಒಂದು ಭಾಗ್ಯವನ್ನು ತೆರೆಯುವನಾಗಿದ್ದಾನೆ. ಆಮೆನ್. ಎಷ್ಟು ಜನಕ್ಕೆ ದೇವರು ನನ್ನ ಒಳಗಡೆ ಇದ್ದಾರೆ ಎಂಬುದಾಗಿ ನಂಬಿಕೆ ಇದೆ? ಎಷ್ಟು ಜನಕ್ಕೆ ದೇವರು ನನ್ನ ಜೊತೆ ಇದ್ದಾರೆ ಅನ್ನೋದಕ್ಕೆ ನಂಬಿಕೆ ಇದೆ? ದೇವರಿಗೆ ಸ್ತೋತ್ರವಾಗಲಿ. ನಾವು ದೇವರನ್ನು ಆರಾಧಿಸುವಾಗ, ದೇವರನ್ನ ಸ್ತುತಿ ಮಾಡುವಾಗ ಹೇಳ್ತೇನೆ ಕೇಳ್ರಿ, ದೇವರು ಇರುವಂತ ಸ್ಥಳದಲ್ಲೇ ದೇವರು ಇರೋದಿಲ್ಲ. ದೇವರು ತನ್ನ ಸ್ಥಳವನ್ನ ಬಿಟ್ಟು ಯಾರ ಬಳಿಗೆ ಬರ್ತಾರೆ ಅಂತಂದ್ರೆ ನಿನ್ನ ಬಳಿಗೆ, ನನ್ನ ಬಳಿಗೆ ದೇವರು ಬರ್ತಾರೆ. ಅವರೇ ನಿಜವಾದ ದೇವರು. ಏಕೆ ಕೂಗಿದ ತಕ್ಷಣ ನಮ್ಮ ಹತ್ರ ಯಾರು ಬರ್ತಾರೆ? ಅವರೇ. ಸರಿನಾ? ನಮ್ಮ ಕೂಗಿಗೆ ಯಾರು ಕಿವಿ ಕೊಡ್ತಾರೆ? ಅವರೇ. ಸರಿನಾ? ನಾವು ಕೇಳುವಾಗ ನಮಗೆ ಯಾರು ಒದಗಿಸಿ ಕೊಡ್ತಾರೆ? ಅವರೇ. ಯಾರಿಗಾದ್ರೂ ಡೌಟ್ ಇದೆಯಾ? ಇಲ್ಲ. ಈಗ ಅಯ್ಯೋ ನನಗೆ ಯಾರು ಇಲ್ಲ, ಒಬ್ಬರೇ ಇದ್ದಾರೆ, ಅವರು ದೇವರು ಅಂತ ಹೇಳ್ಬಿಟ್ಟು ನಾವು ನಂಬೋದು ಎಷ್ಟು ಪ್ರಾಮುಖ್ಯ ಅನ್ನೋದು ನಮಗೆ ಗೊತ್ತಾ? ದೇವರು ಬಿಟ್ಟು ಬೇರೆ ಯಾರು ನಮ್ಮನ್ನ ಈ ರೀತಿಗೆ ಪ್ರೀತಿ ಮಾಡೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ದೇವರ ಪ್ರೀತಿ ನಮ್ಮ ಮೇಲೆ ಅಧಿಕವಾಗಿರೋದ್ರಿಂದ ಈ ವೇಳೆಯಲ್ಲಿ ನಾನು ನೀವು ಇಲ್ಲಿ ಕೂತು ಯೇಸುವೇ ಎಂಬುದಾಗಿ ಕರೆದು ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ನಮ್ಮ ಮೇಲೆ ಎಷ್ಟು ದೇವರಿಗೆ ಪ್ರೀತಿ ಇದೆ ನೋಡಿ. ನಾವು ಯಾರು? ನಾವು ಹೇಗಿದ್ದೀವಿ? ನಾವು ಐಶ್ವರ್ಯವಂತರ ಅಥವಾ ನಮಗೆ ಸ್ಥಾನಮಾನಗಳಿದವ ಅಥವಾ ನಮ್ಮ ಜೀವಿತ ಏನು? ಮಣ್ಣು. ಏನಾಗ್ತೇವೆ? ಹುಟ್ಟುತ್ತೇವೆ, ಏನ್ ಮಾಡ್ತೇವೆ? ಆದ್ರೆ ಇದರ ಮಧ್ಯದಲ್ಲಿ ನಾವು ನಿಜವಾಗಿರುವಂತ ದೇವರನ್ನ ತಿಳ್ಕೊಂಡು, ನಿಜವಾಗಿರುವಂತ ದೇವರು ಅಂದ್ರೆ ನಿನ್ನನ್ನು ಉಂಟು ಮಾಡಿರುವಂತ ದೇವರು ಯಾರು? ನನ್ನನ್ನು ಸೃಷ್ಟಿ ಮಾಡಿರುವಂತ ದೇವರು ಯಾರು? ಓ, ನಮ್ಮನೆ ಲೋಕದಲ್ಲಿರುವಂತ ಅನೇಕ ಕಷ್ಟಗಳು, ಹೋರಾಟಗಳು, ಕಣ್ಣೀರು, ವೇದನೆ, ಸಮಸ್ಯೆಗಳು, ಅಯ್ಯೋ ನನ್ನ ಒಬ್ಬಂಟಿಗಳಾಗಿದ್ದೀನಲ್ಲ, ನನ್ನ ಪ್ರೀತಿ ಮಾಡೋರು ಯಾರಿಲ್ಲ ಎಂಬುದಾಗಿ ಈ ರೀತಿ ಇರುವಂತ ಜೀವನಕ್ಕೆ ಇದ್ದಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಯಾರು ಅಂತಂದ್ರೆ ಯೇಸು ಸ್ವಾಮಿ ಮಾತ್ರ ಆಗಿದ್ದಾರೆ. ಆಮೆನ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೀನು ನಂಬಿರುವಂತ ದೇವರು ಕಲ್ಲಲ್ಲ, ಮಣ್ಣಲ್ಲ, ಮರ ಅಲ್ಲ. ನೀನು ನಂಬಿರುವಂತ ದೇವರು ಯಾರು ಅಂತಂದ್ರೆ ಜೀವಂತವಾಗಿರುವಂತ ದೇವರು. ಯಾರು? ಪಕ್ಕದಲ್ಲಿ ನೋಡಿ ಹೇಳಿ, ಜೀವಂತವಾಗಿರುವಂತ ದೇವರು. ಪಕ್ಕದಲ್ಲಿ ನೋಡಿ ಹೇಳಿ, ಜೀವಂತವಾಗಿರುವ ದೇವರು. ಸತ್ತು ಹಾಗೆ ಸಮಾಧಿ ಒಳಗಡೆ ಇರುವಂತ ದೇವರು ಅಲ್ಲ, ಸಮಾಧಿಯಿಂದ ಎದ್ದಿರುವಂತ ದೇವರು. ಎಷ್ಟು ದೊಡ್ಡ ದೇವರು. ಹಲ್ಲೆಲೂಯಾ. ಯಾರಾದ್ರೂ ಭೂಮಿ ಮೇಲೆ ಸತ್ತಿದ್ದವರು ಯಾರಾದ್ರೂ ಇದ್ದಾರೆ? ಯೇಸು ಸ್ವಾಮಿ ಸತ್ತವ್ರನ್ನ ಎಬ್ಸಿದ್ದಾರೆ, ಸರಿನಾ? ಆದ್ರೆ ತಾಳೆ ಸತ್ತು ತಾಳೆ ಎದ್ದವ್ರು ಯಾರು ಇದ್ದಾರ? ಎಲ್ಲರೂ. ಆದ್ರೆ ಸತ್ಯವೇದ ಹೇಳ್ತದೆ ಯೇಸು ಸ್ವಾಮಿ ಮರಣವನ್ನು ಜಯಿಸಿದನು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಮರಣವನ್ನು ಜಯಿಸಿರುವಂತ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಯಾಕೆ ಆರಾಧನೆ ಮಾಡ್ತಾ ಇದೀವಿ? ಮರಣವನ್ನ. ಯಾರಾದ್ರೂ ಮರಣವನ್ನ ಜಯಿಸಲಿಕ್ಕೆ ಸಾಧ್ಯ ಆಗ್ತದ? ಆದ್ರೆ ಮರಣವನ್ನ ಜಯಿಸಿರುವಂತ ದೇವರನ್ನ ಏನ್ ಮಾಡ್ತಾ ಇದೀವಿ? ನಾವು ಸೇವಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ಪೂಜಿಸ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಈ ವರ್ಷ ಇವತ್ತು ನವೆಂಬರ್ 1ನೇ ತಾರೀಕು, ಇಲ್ಲಿವರೆಗೂ ನಿಮ್ಮ ಜೀವಿತ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಹೋರಾಟಗಳನ್ನು ನೀವು, ಅಥವಾ ಎಷ್ಟು ಸಂತೋಷ, ಎಷ್ಟು ಸಮಾಧಾನ ನೀವೆಲ್ಲ ಕ್ಲಾರಿಫಿಕೇಶನ್ ಮಾಡ್ಕೊಂಡ್ರೆ ಜಾಸ್ತಿ ಏನ್ ಅನುಭವಿಸಿದ್ರ? ಜಾಸ್ತಿ ಏನು ಅನುಭವಿಸಿದ್ದೀರ? ದುಃಖ, ಆಮೇಲೆ ಕೆಲವರು ಇನ್ನು ಕೆಲವರು ನೋವು ಜಾಸ್ತಿ,
ಆಮೇಲೆ 2020ನೇ ಇಸ್ವಿ ಏನಾಗ್ತಾ ಇದೆ? ಇವತ್ತು ನವೆಂಬರ್ 1, ಇವತ್ತು ಕಾಲಿಡ್ತಾ ಇತ್ತು. ನವೆಂಬರ್ ಮುಗಿದು ಡಿಸೆಂಬರ್ ಮುಗಿದು, ಆಮೇಲೆ 2021ನೇ ಇಸ್ವಿಗೆ ಏನ್ ಮಾಡ್ತೀವಿ? ಕಾಲಿ 2 ತಿಂಗಳಿದೆ. ಅದೇ ನಾವು ನಿಮ್ಗೆ ಸ್ತೋತ್ರವಾಗಲಿ. ಕೆಲವರು ಹೇಳಿದ್ರು ದುಃಖ, ನೋವು, ಏನು, ಆದ್ರೆ ಇವತ್ತು ಈ ಸ್ಥಳದಲ್ಲಿ ನೀವು ಜೀವಂತವಾಗಿ ಕೂತಿದ್ದೀರಲ್ಲ, ಈ ಸ್ಥಳದಲ್ಲಿ ನಾವು ಜೀವಂತವಾಗಿ ಕೂತ್ಬಿಟ್ಟು ಯೇಸುವೆ ಅಂತ ಆರಾಧನೆ ಮಾಡ್ತಿದೀವಲ್ಲ, ಈ ದುಃಖ, ನೋವು ಇವನ್ನೆಲ್ಲ ನಮ್ಮ ಜೀವಿತದಲ್ಲಿ ದೇವರು ಜಯವಾಗಿ ಕೊಟ್ಟಿದ್ದಕ್ಕೋಸ್ಕರ ಜೀವಂತವಾಗಿ ನಾವು ಇಲ್ಲಿ ಕೂತಿದ್ದೀವಿ. ಆಮೆನ್. ಅರ್ಥ ಆಗ್ತಿದ್ಯಾ? ಏನೇ ಬಂದ್ರು ಕೂಡ ನಾನು ದೇವರ ಸಮ್ಮುಖಕ್ಕೆ ಬರಬೇಕು, ದೇವರ ಹತ್ರ ಓಡ್ ಬರ್ಬೇಕೆಂಬುದಾಗಿ ಕೂತು ದೇವರನ್ನ ಆರಾಧನೆ ಮಾಡ್ತಿದೀವಲ್ಲ, ಇದು ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವಂತಹ ದೊಡ್ಡ ಭಾಗ್ಯ. ಈ ವರ್ಷ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಹೋರಾಟಗಳು ಇರುವಾಗ ಯಾವ ರೀತಿಯಾಗಿ ನಮ್ಮ ಜೀವಿತವನ್ನು ಸಾಗಿಸಬೇಕು ಎಂಬುದಾಗಿ ಒಂದು ಪ್ರಶ್ನೆಯುತವಾಗಿ ಜೀವಿಸುತ್ತಿರುವಾಗ ನಮಗಾದರೂ ದೇವರು ಏನ್ ಮಾಡಿದಂತ ಭಾಗ್ಯವನ್ನು ಕೊಟ್ಟಿದ್ದಾರೆ. ಮುಂದೆ ಹೇಳ್ತೇನೆ, ದೇವನಾಮಕ್ಕೆ ಸ್ತೋತ್ರವಾಗಿ ನಿಮಗೆ ದೊಡ್ಡ ಆಸ್ತಿಯನ್ನು ದೇವರು ಇಟ್ಟಿದ್ದಾರೆ. ಎಷ್ಟು ಜನ ಆಮೆನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ನಿಮಗಾಗಿ ದೊಡ್ಡ ಪ್ರತಿಫಲವನ್ನು ದೇವರು ಇಟ್ಟಿದ್ದಾರೆ. ನಿಮಗಾಗಿ ದೊಡ್ಡ ಆಶೀರ್ವಾದವನ್ನು ದೇವರು ಇಟ್ಟಿದ್ದಾರೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕರ್ತನ ಸಮ್ಮುಖದಲ್ಲಿ ದೇವರನ್ನ ಆರಾಧನೆ ಮಾಡಿ ದೇವರನ್ನ ಸ್ತುತಿ ಮಾಡೋದಕ್ಕೋಸ್ಕರವಾಗಿ ಈ ಒಂದು ವೇಳೆಯಲ್ಲಿ ನಾವು ಇದ್ದಾಗ ದೇವರು ನಮ್ಮ ಜೊತೆಗೆ ಯಾವಾಗ ಇರುವಂತ ದೇವರಾಗಿದ್ದಾನೆ. ಆಮೆನ್. ಸ್ತೋತ್ರವಾಗಲಿ. ನಮ್ಮ ದೇವರ ಕುರಿತಾಗಿ 2 ವಿಷಯಗಳನ್ನ ಸಂಕ್ಷಿಪ್ತವಾಗಿ ಹೇಳಿ ನಾನು ಮುಗಿಸಬೇಕಾಗಿದೆ. ನಮ್ಮ ದೇವರ ಕುರಿತಾಗಿ, ಈಗ ತಂದೆ ತಾಯಿಗೆ ಒಂದು ಮಗು ಇರುತ್ತೆ ಅಂತ ತಿಳ್ಕೊಳ್ಳಿ. ತಂದೆ ತಾಯಿಗೆ ತಂದೆ ಮಗು ಹುಟ್ಟಿದಾಗ ಒಂದು ವಾಗ್ದಾನ ಮಾಡ್ತಾರೆ. ಏನು ಗೊತ್ತಾ? ನಿನ್ ಜೊತೆ ಎಲ್ಲ ಸಮಯ ಅಪ್ಪ ಆಗಿ ನಾನೇನ್ ಮಾಡ್ತೀನಿ ಇರ್ತೀನಿ. ಓಕೆನಾ? ಅಪ್ಪ ಮುದುಕ ಅಲ್ಲ, ಮಗ ದೊಡ್ಡವನಾದ. ಈಗ ಅಪ್ಪ ಜೀವಿಸಬೇಕಾಗಿರುವಂತಹ ದಿನಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಮಗು ಹುಟ್ಟಿದಾಗ ತನ್ನ ಮಗನಿಗೆ ಏನ್ ವಾಗ್ದಾನ ಮಾಡಿದ? ಎಲ್ಲ ದಿವಸ ಏನ್ ಮಾಡ್ತಾನೆ? ಅಪ್ಪ ಇರಕ್ಕಾಗುತ್ತೆ ಜೊತೆಗೆ? ಇರಕ್ಕಾಗತ್ತ? ಓಕೆ, ಅಮ್ಮ ತಗೊಳ್ಳೋಣ. ಅಮ್ಮ ಮಗು ಹುಟ್ಟಿದಾಗ ಮಗು ಬಳಿ ಹೇಳ್ತಾರೆ, ಮಗಳೇ ನಾನು ನಿನ್ ಜೊತೆ ಯಾವಾಗಲೂ ಇರ್ತೀನಿ. ಅಮ್ಮ ಮುಖ್ಯ ಆಯ್ತು. ಅವಾಗ ಇರಕ್ಕಾಗುತ್ತಾ? ವಯಸ್ಸಾಯ್ತು, ಬೇಡ. ತಂದೆ ತಾಯಿ ಏನಾಯ್ತು? ಫೇಲ್ಯೂರ್ ಆಯ್ತು. ಮಕ್ಕಳನ್ನ ತಗೊಳ್ಳೋಣ. ಮಕ್ಕಳು ಹೇಳ್ತಾರೆ, ತಂದೆ ತಾಯಿ ಹೇಳ್ತೀವಿ ನಾನು ನಿನ್ ಜೊತೆ ಇರ್ತೀವಿ ಅಂತ. ಇರ್ತಾರ? 24 ಗಂಟೆ ನಿಮ್ ಜೊತೆ ಇರಕ್ ಸಾಧ್ಯ ಆಗುತ್ತಾ? ನಿಮ್ಮನ್ ಬಿಟ್ಟು ಏನ್ ಮಾಡ್ತಾರೆ? ಹೋಗಿ ಇನ್ನೂ ಒಂದು ತಗೊಳ್ಳೋಣ. ಗಂಡ ಹೆಂಡತಿ ಎಷ್ಟು ವರ್ಷ? ವಯಸ್ಸಾದ್ಮೇಲೆ ಏನಾಗ್ಬೇಕು? ಬಿಟ್ಟು ಹೋಗ್ಲೇಬೇಕು. ಅಂದ್ರೆ ಈ ಭೂಮಿ ಮೇಲೆ ಯಾರೇ ಮನುಷ್ಯನಾಗಿ ವಾಗ್ದಾನ ಮಾಡ್ಲಿ, ಮಾತಾಡ್ಲಿ, ಈ ಭೂಮಿ ಮೇಲೆ ಯಾರೇ ಒಂದು ಪ್ರಾಮಿಸ್ ಮಾಡ್ಲಿ, ಎಲ್ಲದಕ್ಕೂ ಕೂಡ ಒಂದು ಕಾಲಘಟ್ಟ ಇದೆ. ಏನಿದೆ? ಒಂದು ಸಮಯ ಅನ್ನೋದು. ಆ ಸಮಯ ಮುಗೀತು ಅಂದ್ರೆ ಮುಗೀತು, ದೂರ ಹೋಗೈತು, ಬಿಟ್ಟು ಹೋಗೈತೆ. ಹಲ್ಲೆಲೂಯಾ. ಇದರಲ್ಲಿ 2 ವಿಷಯಗಳನ್ನು ನಿಮ್ಮ ಮೊದಲು ಹೇಳಿದಾಗ ಆಸೆ ಪಡ್ತೇನೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸುವಾಗ ಏನು ಮಾತಾಡಿದ್ರು, ಅವರು ಈ ಲೋಕವನ್ನು ಬಿಟ್ಟು ಹೋಗುವಾಗ ಅದೇ ಮಾತನ್ನೇ ಮಾತಾಡ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಜನಿಸುವುದಕ್ಕಿಂತ ಮುಂಚಿತವಾಗಿ ಏನು ಪ್ರವಾದನೆ ಮಾತು ಬಂತೋ, ಆ ಪ್ರವಾದನೆ ಮಾತು ಯಾವ ರೀತಿಗೆ ನೆರವೇರ್ತೋ ಅದೇ ಮಾತನ್ನ ಯೇಸು ಈ ಲೋಕವನ್ನು ಬಿಟ್ಟು ಹೋಗ್ಬೇಕಂತ ಅದನ್ನೇ ಹೇಳ್ತಾರೆ. ನಾವು ಹೇಳೋದನ್ನ ಏನ್ ಮಾಡ್ತೀವಿ? ಬದಲಾವಣೆ ಮಾಡ್ಬೋದು, ಆದ್ರೆ ದೇವರು ಮಾತನಾಡೋದನ್ನ ಯಾರು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ.
ಎಷ್ಟು ಆಮೇಲೆ ಅಂತ ಹೇಳ್ತೀರಾ? ಹೇಳ್ರಿ ಆಮೇಲೆ ಅಂತ. ಆಮೇಲೆ ಅಂತ ಹೇಳ್ರಿ ಜೋರಾಗಿ. ಆಮೇಲೆ ನಿನ್ನ ನನ್ನ ಜೀವಿತದಲ್ಲಿ ಯಾರು ಮಾತಾಡಿದ್ರು ಫೇಲ್ ಆಗ್ಬೋದು, ಆದ್ರೆ ದೇವರು ಯೇಸು ಸ್ವಾಮಿ ಮಾತನಾಡಿರುವಂತ ಮಾತು ಎಂದಿಗೂ ಏನಾಗೋದಿಲ್ಲ. ಪಕ್ಕ ನೋಡಿ ಹೇಳ್ರಿ, ಯೇಸುವಿನ ಮಾತು ಫೇಲ್ ಆಗೋದಿಲ್ಲ. ಹಲ್ಲೆಲೂಯಾ. ಆ ಮಾತು ಯಾವ್ದಾಗುತ್ತೆ? ಆ ಮಾತು ಯಾವುದು? ಹುಟ್ಟಬೇಕಾದ್ರೆ ಯೇಸು ಸ್ವಾಮಿ ಹುಟ್ಟಬೇಕಾದ್ರೆ ಯೇಸುವನ್ನ ಗುರುತಿಸಿ ಒಬ್ಬ ಪ್ರವಾದಿ ಮಾತನಾಡಿರುವಂತ ಮಾತನ್ನ ನಾವು ನೋಡ್ತೇವೆ. ಅದೇ ಮಾತನ್ನ ಯೇಸು ಸ್ವಾಮಿ ಅದನ್ನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅದನ್ನ ಹೇಳ್ತಾರೆ. ಮತ್ತೆ ನೋಡ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ. ಈಗೂ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಹೆಸರು ಕೊಡಲ್ಪಟ್ಟಿದೆ? ಜೋರಾಗಿ ಹೇಳ್ಬೇಕು. ಏನ್ ಹೆಸರು? ಏನ್ ಹೆಸರು? ಇಮ್ಮಾನುವೇಲ್ ಎಂಬುದ. ಇಮ್ಮಾನುವೇಲ್ ಅಂತಂದ್ರೆ ಅರ್ಥ ಏನು? ದೇವರು ಎಲ್ಲಿದ್ದಾರೆ? ದೇವರು ಎಲ್ಲಿದ್ದಾರೆ? ಅಮ್ಮ ಎಲ್ಲಿದ್ದಾರಮ್ಮ? ಎಲ್ಲಿದ್ದಾರಮ್ಮ? తెలుగు కన్నడಮ್ಮ రెండు. దేవుడు ఎక్కడున్నాడు? పక్కలో ఉన్నాడు, అక్కడ ఉన్నాడు, ఇక్కడ ఉన్నాడు. ఎక్కడున్నాడు? మా దగ్గర ఉన్నాడు. ఆమేన్, హల్లెలూయా, హల్లెలూయా. ಇದು ಯಾವಾಗ ಬಂದಿದ್ದು? ಯೇಸು ಸ್ವಾಮಿ ಹುಟ್ಟೋಕ್ಕಿಂತ ಮುಂಚೆನೆ ಮರಿಯಳ ಹತ್ರ ಪ್ರವಾದಿ ಮಾತನಾಡಿರುವಂತ ಮಾತುಗಳು ನೆರವೇರುವುದನ್ನ ಈ ಸ್ಥಳದಲ್ಲಿ ನಾವು ನೋಡ್ತಿದ್ದೇವೆ. ಆಕೆಯ ಬಳಿಯಲ್ಲಿ ಮಾತನಾಡುವಾಗ ಆಕೆಯ ಬಳಿಯಲ್ಲಿ ಒಂದು ಹೆಸರನ್ನ ದೇವರು ರಿವೀಲ್ ಮಾಡ್ತಾರೆ. ಆ ಹೆಸರು ಇಮ್ಮಾನುವೇಲ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಹೆಸರಿನ ಅರ್ಥ ಏನು? ಎಲ್ಲ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಇಮ್ಮಾನುವೇಲ್ ಆ ಹೆಸರಿನ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಈಗ ನೋಡ್ರಿ, ರೋಮ 8:31 ಈ ರೀತಿ ಹೇಳ್ತದೆ, ದೇವರು ನಮ್ಮ ಸಂಗಡ ಇರೋದಾದ್ರೆ, ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದು ಒಂದು ವಯಸ್ಸಿನ ಜೀವಿತಕ್ಕಾಗಿ ಅಲ್ಲ. ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದು ಶ್ರೀಮಂತರಿಗಲ್ಲ, ಬರೀ ಬಡವರಿಗೆ ಅಲ್ಲ, ಬರೀ ಮಧ್ಯಸ್ಥಿಕೆಯಲ್ಲಿ ಇರೋರಿಗಲ್ಲ, ಸ್ಥಾನಮಾನಗಳಿರೋರಿಗಲ್ಲ. ನಂಬಿಕೆ ಸೂತ್ರ ದೇವರು ವಾಗ್ದಾನ ಮಾಡಿದ್ದು ದೇವರು ನಮ್ಮ ಸಂಗಡ ಇರ್ತಾನೆ ಎಂಬುದಾಗಿ ಹೇಳಿದ್ದು. ಯಾಕೆ ಅಂತಂದ್ರೆ ಅವರಿಗೆ ನಾವು ಬಹಳ ಅವಶ್ಯಕವಾಗಿದ್ದೇವೆ. ಯಾರಿಗೆ ಅವಶ್ಯಕವಾಗಿದ್ದೇವೆ? ದೇವರಿಗೆ ಅವಶ್ಯಕವಾಗಿದ್ದೇವೆ. ನಂಬಿಕೆ ಸ್ತೋತ್ರ. ದೇವರ ಹೆಸರು ಏನೋ ಅದೇ ತರ ಆತನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಾಗಿದ್ದಾರೆ. ದೇವರ ಹೆಸರು ಇಮ್ಮಾನುವೇಲ್ ಅಂತಂದ್ರೆ ಅದು ನಮ್ಮ ಜೊತೆಯಲ್ಲಿ, ಅವ್ರು ನಮ್ಮ ಜೊತೆಲಿ ಇದ್ರೆ ವಾಕ್ಯ ಹೇಳ್ತಾರೆ, ನಮ್ಮನ್ನು ಎದುರಿಸೋರು ಯಾರು? ನಮ್ಮನ್ನು ಎದುರಿಸೋರು ಯಾರು? ಕೊರೋನಾ ನಮ್ಮನ್ನು ಎದುರಿಸೋದು, ನಮ್ಮನ್ನು ಎದುರಿಸೋದು ಯಾವ್ದು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ನಾವು ನಿರಾಶ್ರೆಯಿಂದ ಕೂತ್ಕೊಳ್ಳೋದ ನಮ್ಮನ್ನು ಎದುರಿಸೋದು ಇಲ್ಲ. ನಮ್ಮ ದೇವರು ನಿನ್ನನ್ನು ಎದುರಿಸಲಿಕ್ಕೆ ಯಾವುದೇ ಆಯುಧಗಳು ಬಂದರೂ ಕೂಡ ಅದು ಯಾವುದನ್ನು ಜಯಿಸಲು. ಏಷಯ 54 ವಚನದಲ್ಲಿ 11ನೇ ವಚನದಲ್ಲಿ ಹೇಳ್ತಾರೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧ ನೀನು ಏನ್ ಮಾಡೋದಿಲ್ಲ, ಜಯಿಸೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಭಯದಲ್ಲಿ ಈ ಸ್ಥಳದಲ್ಲಿ ಕೂತಿದೆಯೇನೋ, ಒಂದು ವೇಳೆ ನಿರಾಶೆಯಲ್ಲಿ ಕೂತಿದೆಯೇನೋ, ಒಂದು ವೇಳೆ ನಿರೀಕ್ಷೆಯಲ್ಲಿ ಕೂತಿದೆಯೇನೋ, ಈ ವೇಳೆ ದೇವರು ನಿನ್ನೊಂದಿಗೆ ಮಾತಾಡ್ತಾ ಇದ್ದಾರೆ. ಏನಂತಂದ್ರೆ, ಇಮ್ಮಾನುವೇಲ್ ಆಗಿ ನಾನು ನಿನ್ನ ಜೊತೆ ಇದ್ದೇನೆ. ಕೈಗೊಂಡ ದೇವರಿಗೆ ಸ್ತೋತ್ರ ಮಾಡಿ. ತಂದೆ ಫೇಲ್ ಆಗ್ತಾರೆ, ತಾಯಿ ಫೇಲ್ ಆಗ್ತಾರೆ, ಗಂಡ ಹೆಂಡತಿ ಫೇಲ್ ಆಗ್ತಾರೆ, ಮಕ್ಕಳು ಫೇಲ್ ಆಗ್ತಾರೆ. ಆದ್ರೆ ದೇವರು ಮಾತನಾಡಿರುವುದನ್ನು ಮಾತ್ರ ಏನಾಗೋದಿಲ್ಲ, ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಹಲ್ಲೆಲೂಯಾ, ಇಲ್ಲ ಚಾನ್ಸೇ ಇಲ್ಲ. ಹಲ್ಲೆಲೂಯಾ. ಏನೋ ಸ್ತೋತ್ರವಾಗಲಿ.
ದೇವರು ನಮ್ಮ ಕೂಡ ಇದ್ದಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಯೇಸು ನಮ್ಮ ಜೊತೆ ಇರುವಂತ ದೇವರು ಎಂಬುದಾಗಿ ಪರಿಪೂರ್ಣವಾಗಿರುವಂತ ನಂಬಿಕೆಯನ್ನ ನಮ್ಮ ಒಳಗಡೆಯಿಂದ ನಾವು ದೇವರಿಗೆ ನಾವು ತೋರಿಸುವ ಏಕನೆ ಕೇಳಿದ್ರೆ, ನೀವು ಇರುವಂತ ಸ್ಥಳದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆ ತರುವಂತ ದೇವರಾಗಿದ್ದಾನೆ, ನಿಮ್ಮನ್ನು ಆಶೀರ್ವಾದ ಮಾಡುವಂತ ದೇವರಾಗಿದ್ದಾನೆ, ನಿಮ್ಮ ಕೆಲಸವನ್ನು ಆಶೀರ್ವಾದ ಮಾಡುವಂತ ದೇವರಾಗಿದ್ದಾನೆ, ನೀವು ಮಾಡುವಂತ ಬಿಸ್ನೆಸ್ ಅನ್ನು ದೇವರು ಆಶೀರ್ವಾದ ಮಾಡುವವರಾಗಿದ್ದಾನೆ, ನೀವು ಹೋಗುವಂತ ಸ್ಥಳವನ್ನ ಆಶೀರ್ವಾದ ಮಾಡುವವರಾಗಿದ್ದಾನೆ. ನೀವು ಯಾವುದೋ ಒಂದು ಫಲವನ್ನು ನೀವು ಎದುರು ನೋಡ್ತಾ ಇದ್ರು, ಆ ಫಲವನ್ನ ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ. ಉದ್ಧಾರ ಅನ್ನೋದು ಮೂಢನದಿಂದಾಗಲಿ ಪಡವಣದಿಂದಾಗಲಿ ಬರೋದಿಲ್ಲ. ಎಲ್ಲಿಂದ? ಯೆಹೋವನಿಂದಲೇ. ಎಲ್ಲಿಂದ ಬರ್ತದೆ? ದೇವರಿಂದಲೇ ಬರ್ತದೆ. ದೇವರಿಗೆ ಸ್ತೋತ್ರವಾಗಿ. ಈಗ ಯೇಸು ಸ್ವಾಮಿ ಹುಟ್ಟಿದಾಗಲೇ ಗೊತ್ತಾಯ್ತು, ಹುಟ್ಟೋಕ್ಕಿಂತ ಮುಂಚೆನೆ ಗೊತ್ತಾಯ್ತು ಇವ್ರು ಯಾರ ಜೊತೆ ಇದ್ದಾರೆ. ಎಷ್ಟು ವರ್ಷ ಆಯ್ತು ಇದನ್ನ ಹೇಳಿ? 2020 ವರ್ಷ. ಎಷ್ಟಾಯ್ತು? 2020 ವರ್ಷ. ಇಷ್ಟು ವರ್ಷ ಯಾರ ಜೊತೆ ಇದ್ದಾರೆ? ನೀವು ಇದ್ರಾಗ ಹೇಳಿ. 2020 ವರ್ಷ ನೀವು ಇದ್ರ? ಮತ್ತೆ ಈಗ ಬಂದಿದ್ದೀರಾ? ಆಮೆನ್, ಹಲ್ಲೆಲೂಯಾ, ಆಮೆನ್. ದೇವರಿಗೆ ಸ್ತೋತ್ರವಾಗಿ. ನಮ್ಮ ಜೀವಿತದ ಮೇಲೆ ದೇವರಿಗೆ ಏನಿದೆ? ಉದ್ದೇಶ ಇದೆ. ಏನಿದೆ? ನಿಮ್ಮ ಮೇಲೆ ದೇವರಿಗೆ ಉದ್ದೇಶ ಇದೆ. ನಿಮ್ಮ ಮೇಲೆ ದೇವರಿಗೆ ಉದ್ದೇಶ ಇದೆ. ಆ ಉದ್ದೇಶ ಏನು ಅಂತಂದ್ರೆ, ಮೊದಲನೇದಾಗಿ ದೇವರು ನಿಮ್ಮನ್ನು ನಡೆಸೋದು ಹೇಗೆ ಅಂತಂದ್ರೆ ನಿಮ್ಮ ಜೊತೆಗೆ. ಯೇಸು ಸ್ವಾಮಿ ಎಷ್ಟು ವರ್ಷ ಭೂಮಿ ಮೇಲೆ ಜೀವಿಸಿದ್ರು? ಎಷ್ಟು? 2020 ವರ್ಷ ಯೇಸು ಸ್ವಾಮಿ ಭೂಮಿ ಮೇಲೆ ಜೀವನ ಮಾಡಲ್ಲ. ಎಷ್ಟು? 33. ಆ 33.5 ವರ್ಷದಲ್ಲಿ ಎಷ್ಟು ವರ್ಷ ಸೇವೆ ಮಾಡಿದ್ರು? ಬರೀ 3.5 ವರ್ಷ. ನೀವು ಮತ್ತಾಯ, ಮಾರ್ಕ, ಲೂಕ, ಯೋಹಾನ ನೋಡಿದ್ರೆ, ಈ ಸುವಾರ್ತೆಯಲ್ಲಿ ನೋಡಿದ್ರೆ ಬರೀ 3.5 ವರ್ಷದಲ್ಲಿ ದೇವರು ಎಷ್ಟೋ ಜನ ಜೊತೆ ಇದ್ದಾರೆ. ಎಷ್ಟು ಜನ ಜೊತೆ? ಎಷ್ಟೋ ಸಾವಿರ ಜನರ ಜೊತೆಲಿ ಯೇಸು ಸ್ವಾಮಿ ಇದ್ದಾರೆ. ಯೇಸು ಸ್ವಾಮಿನ ನೋಡಬೇಕು, ಯೇಸು ಸ್ವಾಮಿ ಮಾತನ್ನ ಕೇಳಬೇಕು, ಯೇಸು ಸ್ವಾಮಿಯನ್ನ ಮುಟ್ಟಬೇಕು, ನಾನು ಸೌಖ್ಯ ಹೊಂದ್ಕೊಳ್ಬೇಕು, ಅದ್ಭುತ ಹೊಂದ್ಕೊಳ್ಬೇಕು, ನನಗೆ ಬಿಡುಗಡೆ ಆಗ್ಬೇಕು, ನನಗೆ ಆಶೀರ್ವಾದ ಬೇಕು ಅನ್ನೋರು ಎಷ್ಟೋ ಸಾವಿರ ಮಂದಿ ಏನಾಗಿದ್ದಾರೆ ಯೇಸು ಸ್ವಾಮಿ ಅಂತ. ಯೇಸು ಸ್ವಾಮಿ ಭೂಮಿಯಲ್ಲಿ ಇದ್ದಾಗ ಏನಾಯ್ತು? ಆ ಜನಗಳು ಅವ್ರನ್ನ ನೋಡಿದ್ರು, ಅವ್ರನ್ನ ಮುಟ್ಟಿದ್ರು, ಅವ್ರಗಳಿಂದ ಆಶೀರ್ವಾದ ಹೊಂದ್ಕೊಂಡ್ರು, ಬಿಡುಗಡೆ ಹೊಂದ್ಕೊಂಡ್ರು, ಎಲ್ಲ ಹೊಂದ್ಕೊಂಡ್ರು. 3.5 ವರ್ಷ ಆದ್ಮೇಲೆ ದೇವರು ಹೋದ್ರ ಮೇಲಕ್ಕೆ? ಹೋದ್ರ ಇಲ್ವಾ? ಹೋದ್ರ? ಹೋದ್ಮೇಲೂ ಕೂಡ ದೇವರು ನಮ್ಮ ಜೊತೆ ಇದ್ದಾರ? ಹೇಗಿದೆ? ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಹುಟ್ಟೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ದೇವರು ತನ್ನ ಪ್ರವಾದಿಯ ಮುಖಾಂತರವಾಗಿ ಮಾತನಾಡಿರುವಂತ ಆ ಹೆಸರಿನ ಅರ್ಥದ ಮೂಲಕವಾಗಿ ದೇವರು ಜೊತೆಯಲ್ಲಿ ಇದ್ರು, ಅದೇ ರೀತಿಯಾಗಿ ದೇವರು ಹೋಗ್ಬೇಕಾದ ಒಂದು ವಾಗ್ದಾನವನ್ನ ಮಾಡ್ತಾರೆ. ಏನ್ ಮಾಡ್ತಾರೆ? ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ ಓದ್ರಿ. ನೋಡ್ರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ಸಂತೋಷ ಇದೆ. ಅಯ್ಯೋ, ನನ್ನ ಜೊತೆಲಿ ಯಾರಿದ್ರು ಯಾರಿಲ್ಲ ಅಂದ್ರು ದೇವರು ನನ್ನ ಜೊತೆಲಿ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಊರಲ್ಲಿ ಹೆಸರು ನಂಬ್ತೀರಾ? ಯಾರು ನನ್ನ ಅಕ್ಕ ಪಕ್ಕದಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ದೇವರು ಯೇಸು ಸ್ವಾಮಿ ಯಾವ ರೀತಿಯಾಗಿ ನಾನು ನಿಮ್ಮ ಹೇಳಿದರು, ಅದೇ ರೀತಿಯಾಗಿ ದೇವರು ನಾನೇ ಕೈ ಬಿಟ್ಟು ಭೂಮಿನ ಬಿಟ್ಟು ಹೋಗಿಲ್ಲ. ಈ ಭೂಮಿನ ಬಿಟ್ಟು ಹೋಗಿರೋದು ಹೇಗೆ ಅಂತಂದ್ರೆ
ನಂಬುತ್ತವ್ರನ್ನ ದೇವರು ನೋಡ್ತಾ ಇದ್ದಾರೆ. ಹೊರಗಡೆ ಹೇಳೋರ್ನಲ್ಲ, ನಿನ್ನ ಹೃದಯದಲ್ಲಿ ನಾನಿದ್ದೀನಿ ಮಗನೇ ಮಗಳೇ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ನಿನ್ ಜೊತೆ ನಾನಿದ್ದೀನಿ, ನಿನ್ ಜೊತೆ ಕೆಲಸ ಇಲ್ವಾ? ನೋ ಪ್ರಾಬ್ಲಮ್, ನಾನು ನಿನ್ ಜೊತೆ ಇದ್ದೀನಿ. ನಿನ್ ಜೊತೆ ದುಡ್ಡಿಲ್ವಾ? ನೋ ಪ್ರಾಬ್ಲಮ್, ನಾನು ನಿನ್ ಜೊತೆ ಇದ್ದೀನಿ. ನಿನ್ನ ಗಾಡಿಯಲ್ಲಿ ಪೆಟ್ರೋಲ್ ಇಲ್ವಾ? ನೋ ಪ್ರಾಬ್ಲಮ್, ನಾನು ನಿನ್ ಜೊತೆ ಇದ್ದೀನಿ. ನಿನ್ ಮನೆಯಲ್ಲಿ ಅಕ್ಕಿ ಕಾಯಿಲೆ ಆಗಿದೆ, ಎಣ್ಣೆ ಕಾಯಿಲೆ ಆಗಿದೆ, ನೋ ಪ್ರಾಬ್ಲಮ್, ನಾನು ನಿನ್ ಜೊತೆ ಇದ್ದೀನಿ. ಯಾಕಂದ್ರೆ ಈ ದೇವರು ನನ್ನ ಜೊತೆ ಇದ್ರೆ ಇವೆಲ್ಲವೂ ನನಗೆ ಬರುತ್ತೆ. ಅರ್ಥ ಆಗ್ತಿದೆ? ಅರ್ಥ ಆಗ್ತಿದ್ಯಾ? ಕೇಳ್ತಾ ಇದ್ದೀರಾ? ಏನ್ ಹೇಳ್ರಿ? ಯಾವುದು ನಮ್ಮ ಜೊತೆ ಇಲ್ಲ ಅಂದ್ರೂ ನಮ್ಮ ಜೊತೆ ದೇವರಿದೆ. ಎಲ್ಲದನ್ನು ದೇವರು ಹುಡ್ಕೊಂಡು ಬರುವ ಹಾಗೆ ದೇವರು ಮಾಡುವವರಾಗಿದ್ದಾರೆ. ಅಯ್ಯೋ ಫಸಲ್ ಖಾಲಿ, ಕೆಲಸ ಇಲ್ಲ, ದೇವರೇ ಏನ್ ಮಾಡ್ಲಿ? ದೇವರು ನಿನಗಾಗಿ ಬಾಗಿಲನ್ನು ತೆರೆಯುವ ದೇವರಾಗಿದ್ದಾರೆ. ಪಕ್ಕದಲ್ಲಿ ನೋಡಿ ಹೇಳಿ, ದೇವರು ನಿನಗಾಗಿ ಬಾಗಿಲನ್ನು ತೆರೆಯುತ್ತಾರೆ. ಯೇಸು ಸ್ವಾಮಿನ ನಂಬಿದ್ದೀರಾ? ಎಷ್ಟು ಜನರಿಗೆ ಯೇಸು ಸ್ವಾಮಿ ನಂಬಿದ್ದೀರಾ? ಎಲ್ಲರೂ ನಂಬಿದ್ದೀರಾ? ಎಲ್ಲರೂ ನಂಬಿದ್ದೀರಾ? ನೀವು ಯೇಸು ಸ್ವಾಮಿಯನ್ನು ನಂಬಿರುವಂತ ಮಕ್ಕಳು ನೀವಾಗಿರೋದಾದ್ರೆ ದೇವನಾಮಕ್ಕೆ ಸ್ತೋತ್ರವಾಗಿ ನೀವು ಯೇಸು ಸ್ವಾಮಿ ನನ್ನ ಜೊತೆಲೆ ಇದ್ದಾರೆ ಅನ್ನುವಂತ ಮಾತನ್ನು ಕೂಡ ನೀವು ನಂಬೋದು ಬಹಳ ಅವಶ್ಯಕ. ಆ ನಂಬಿಕೆ ಬೇರೆ. ಯಾವುದು? ನಾನು ಯೇಸುವನ್ನು ನಂಬಿದ್ದೀನಿ ಅನ್ನೋದು ಬೇರೆ, ಯೇಸು ನನ್ನ ಜೊತೆಲಿ ಇದ್ದಾರೆ ಅನ್ನೋದು. ಆದ್ರೆ ಎರಡು ಟ್ರ್ಯಾಕ್ ನಮ್ಮಲ್ಲಿ ಇರಬೇಕು. ಏನು? ಯೇಸುವನ್ನು ನಾನು ನಂಬಿದ್ದೀನಿ, ಇವತ್ತು ನಂಬಿದ್ದೀನಿ, ನಾಡಿದ್ದು ಮುಂದಿನ ವಾರ ಯೇಸುವನ್ನು ನಾನು ನಂಬಿರೋದಾದ್ರೆ ಯೇಸು ನನ್ನ ಜೊತೆ ಇದ್ದಾರೆ ಅನ್ನೋದನ್ನ ನಾನು ನೋಡ್ತೇನೆ, ಅನುಭವಿಸ್ತೇನೆ. ಸ್ತೋತ್ರವಾಗಿ ನೀನ್ ಎಂತ ಪರಿಸ್ಥಿತಿಯಲ್ಲಿ ಎಂಬುದನ್ನು ನನಗೆ ಗೊತ್ತಿಲ್ಲ, ನೀನ್ ಎಂತ ಕಣ್ಣೀರಿನಲ್ಲಿ ಎಂಬುದನ್ನು ನನಗೆ ಗೊತ್ತಿಲ್ಲ, ನಿನ್ನ ಕುಟುಂಬ ಎಂತ ಪರಿಸ್ಥಿತಿಯಲ್ಲಿ ಇದೆ ಎಂಬುದನ್ನು ನನಗೆ ಗೊತ್ತಿಲ್ಲ. ಇವತ್ತು ಈ ಸ್ಥಳವನ್ನು ಬಿಟ್ಟು ಹೋಗುವಾಗ ನೀನು ನಂಬಬೇಕಾಗಿರುವುದು ಒಂದೇ ಒಂದು, ನನ್ನ ಜೊತೆ ನನ್ನ ಕುಟುಂಬದಲ್ಲಿ ನನ್ನ ದೇವರು ಇದ್ದಾರೆ, ನನ್ನ ಯೇಸು ಸ್ವಾಮಿ ಇದ್ದಾರೆ, ನನ್ನ ಸ್ವಾಮಿ ನನ್ನ ಜೊತೆ ಇದ್ದಾರೆ, ನನ್ನ ಸ್ವಾಮಿ ನನ್ನ ಜೊತೆ ನಡೀತಾರೆ, ನನ್ನ ಸ್ವಾಮಿ ನನ್ನ ಕೆಲಸಕ್ಕೆ ಹೋಗುವಾಗ ಬರ್ತಾರೆ, ನನ್ನ ಸ್ವಾಮಿ ಯಾವಾದ್ರೂ ಸಮಸ್ಯೆಯಲ್ಲಿ ಸಿಲುಕಾಕೊಂಡಾಗ ನನ್ನ ಜೊತೆಲಿ ಬರ್ತಾರೆ, ನನ್ನ ಸ್ವಾಮಿ ನನ್ನ ಬಿಡಿಸ್ತಾರೆ, ನನ್ನ ಸ್ವಾಮಿ ನನ್ನ ರಕ್ಷಿಸ್ತಾರೆ. ಈ ಒಂದು ಮನಸ್ಸಿನಲ್ಲಿರುವಂತ ಯೋಚನೆ ಇದು ನಮ್ಮ ಹೃದಯದಿಂದ ಆಳದಿಂದ ಬಂದು ನಾವು ನಂಬಬಹುದಾಗಿದೆ. ಪಕ್ಕದಲ್ಲಿ ನೋಡಿ, ಯೇಸು ನಿನ್ನೊಳಗಡೆ ಇದ್ದಾರೆ. ನಮಗೆ ಸ್ತೋತ್ರವಾಗಲಿ. ಯೇಸುನ ನಂಬ್ತೀರಾ? ಎರಡೆರಡು ಕಾರ್ಯಗಳಿದೆ. ಒಂದು, ಯೇಸು ಸ್ವಾಮಿ ಹುಟ್ಟಕ್ಕಿಂತ ಮುಂಚೆನೆ ಆತನ ಬಗ್ಗೆ ಪ್ರವಾದಿಗಳು ಏನ್ ಮಾಡಿದ್ರು? ಪ್ರಕಟ ಮಾಡಿದ್ರು. ಏನಂತ? ಇಮ್ಮಾನುವೇಲ್ ಅಂತ. ಅಂತ ಏನು? ಅದೇ ಯೇಸು ಈ ಭೂಮಿಯನ್ನು ಬಿಟ್ಟು ಹೋಗಬೇಕಾದ್ರೆ ಹೇಳಿದ್ರು ಏನಂತ? ಈಗಲೂ ನಮ್ಮ ಯೇಸು ನಮ್ಮ ಹೃದಯದಲ್ಲಿದ್ದಾರೆ, ಈಗಲೂ ನಮ್ಮ ಯೇಸು ನಿಮ್ಮ ಹೃದಯದೊಳಗಿದ್ದಾರೆ, ಈಗಲೂ ಯೇಸು ನಮ್ಮ ಹೃದಯದಲ್ಲಿದ್ದಾರೆ, ಈಗಲೂ ಯೇಸು ಜೀವಿಸುತ್ತಿರುವ ದೇವರಾಗಿದ್ದಾನೆ, ಆದಿಯು ಅಂತ್ಯವೂ ಆಗಿದ್ದಾನೆ, ಆಲ್ಫಾ ಒಮೆಗಾ ಆಗಿರುವಂತ ದೇವರು. ನಿನ್ನೆ ಇದ್ದಾಗೆ ಇವತ್ತಿದ್ದಾಗೆ ನಾಳೆ ನಿರಂತರವಾಗಿ ಏಕ ರೀತಿಯಾಗಿರುವಂತ ದೇವರು ಒಬ್ಬರೇ ಒಬ್ಬರು, ಆತನು ಯೇಸು ಆಗಿದ್ದಾರೆ. ಅದಕ್ಕೆ ಯೇಸುವಿನ ನಾಮದಲ್ಲಿ ಅದ್ಭುತ ನಡೆಯುತ್ತೆ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗುತ್ತೆ, ಯೇಸುವಿನ ನಾಮದಲ್ಲಿ ರಕ್ಷಣೆ ಉಂಟಾಗುತ್ತೆ. ನಿನ್ನ ಜೀವನದಲ್ಲಿ ಆ ರಕ್ಷಣೆ, ಆ ಬಿಡುಗಡೆ, ಆ ಅದ್ಭುತ ಬೇಕು ಅಂತಂದ್ರೆ ಯೇಸು ನನ್ನ ಜೊತೆ ಇದ್ದಾರೆ ಅನ್ನೋದನ್ನ ನಂಬುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ನಂಬ್ತೀರ? ಹೌದು, ಯೇಸು ಸ್ವಾಮಿ ಭೂಲೋಕದಲ್ಲಿ ಹುಟ್ಟೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ನನ್ನ ಜೊತೆ ಇದ್ದಾರೆ ಎಂಬುದಾಗಿ ವಾಗ್ದಾನ ಮಾಡಿದರು, ಅದೇ ರೀತಿಯಾಗಿ ಇವತ್ತಿಗೂ ಕೂಡ ಆತನು ನನ್ನ ಜೊತೆ ಇದ್ದಾನೆ ಅನ್ನೋದನ್ನ ನಂಬಿಕೆಗೆ ನಾವು ತೋರಿಸುವಾಗ ಹೇಳ್ತೇನೆ ಕೇಳಿದ್ರೆ, ಇವತ್ತು ನೀನು ಏನೇನ ಕಷ್ಟ ಪಡ್ತಾ ಇದೆಯೋ, ಭಾರವಾಗಿ ಹೊತ್ಕೊಂಡು ಏನೆಲ್ಲ ನೀನು ಅನುಭವಿಸ್ತಾ ಇದೆಯೋ ಅದು ಎಲ್ಲವೂ ಕೂಡ ದೇವರು ತೆಗೆದುಹಾಕುವವನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಎಲ್ಲೇ ಕಷ್ಟ ಪಡುವುದ್ರೆ ಹೊರತು ನೀವೆಲ್ಲ ಏನ್ ಮಾಡ್ರಿ, ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಏನ್ ಮಾಡ್ತೇನೆ? ವಿಶ್ರಾಂತಿ ಕೊಡ್ತೇನೆ. ನಮ್ಮ ಭಾರವನ್ನು ಅವ್ರ ಮೇಲೆ ಹಾಕಿ ಅವ್ರ ಭಾರನ ನಾವು ಹೊತ್ಕೋಬೇಕಂತೆ. ಅವ್ರ ಭಾರ ಹೇಗಿರುತ್ತೆ? ಹಗೂರ ಆಗಿರುತ್ತೆ. ಭಾರನೇ ನಮ್ದು
ಅವರು ಹಲ್ಲೆಲೂಯಾ ಹಲ್ಲೆಲೂಯಾ. ಯೋಹಾನ 4ನೇ ವಚನ ಈ ರೀತಿ ಹೇಳ್ತಿದೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. ನಿಮ್ಮ ಹೃದಯ ಕಳವಳ, ನನ್ನನ್ನು ನಂಬಿರಿ, ದೇವರನ್ನ. ಆಮೆನ್. ಇವತ್ತು ಈ ಸ್ಥಳದಲ್ಲಿ ದೇವ ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ಕರ್ತನು ಮಾತಾಗಿರುವಂತ ಕಾರ್ಯವನ್ನು ಮಾಡಲಿಕ್ಕಾಗಿದ್ದಾನೆ. ಭಾನುವಾರ ಸಭೆಗೆ ಬಂದು ನಿಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೇವರ ಬಳಿಯಲ್ಲಿ ದೇವರ ಸಮ್ಮುಖದಲ್ಲಿ ಕೇಳಿ, ದೇವರೇ ನೀನು ನನ್ನ ಜೊತೆಲಿದೆಯಲ್ಲ ಅನ್ನುವುದಾಗಿ ನೀವು ಪ್ರಾರ್ಥನೆ ಮಾಡಿ ದೇವರನ್ನ ಎದುರು ನೋಡುತ್ತಾ ನಿನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಲ್ಪಟ್ಟಾಗ ನಿಜವಾಗ್ಲೂ ಹೇಳ್ತೇನೆ, ನೀವು ಹೋಗುವಂತ ಪ್ರತಿಯೊಂದು ಸ್ಥಳದಲ್ಲಿ ದೇವರಿಗೆ ಜಯವನ್ನು ಕೊಡುವ, ನೀವು ಹಾಕುವಂತ ಪ್ರತಿಯೊಂದು ಕೆಲಸಗಳಲ್ಲಿ, ನೀನು ಪ್ರತಿಯೊಂದು ವೇಳೆಯಲ್ಲಿ ದೇವರ ಜೊತೆಗೆ ಏನ್ ಮಾಡ್ತಾರೆ, ದೇವರಿಗೆ ಏನ್ ಮಾಡ್ತಾರೆ, ಜಯವನ್ನು ಕೊಡ್ತಾರೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರಿನ ಜೊತೆ ಇದ್ರೆ, ದೇವರಿನ ಸಂಗಡ ಇದ್ರೆ ನಿನ್ನನ್ನು ಎದುರಿಸೋರು ಯಾರು? ಅದು ಏನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ನಿನ್ನನ್ನು ಯಾರ ಕೈಯಿಂದ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಸೈತಾನ ಕಾರ್ಯಗಳನ್ನ ಮುಟ್ಲಿಕ್ಕೆ ಆಗುದಿಲ್ಲ, ಯಾವುದೇ ಮಾತನ್ನ ಮುಟ್ಲಿಕ್ಕೆ ಆಗುದಿಲ್ಲ, ಯಾವುದೇ ವ್ಯಾಧಿಯನ್ನು ಸೋಲಿಸಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನನ್ನ ಯೇಸು ಲೋಕದಲ್ಲಿ ಇರುವವನಿಗಿಂತಲೂ ದೊಡ್ಡವನಾಗಿದ್ದಾನೆ. ನನ್ನ ಯೇಸು ಲೋಕದಲ್ಲಿ ಇರುವವನಿಗಿಂತಲೂ ಏನಾಗಿದ್ದಾನೆ? ದೊಡ್ಡವನಾಗಿ. ಹೇಳಿ, ನನ್ನ ದೇವರು ದೊಡ್ಡವನಾಗಿದ್ದಾನೆ, ನನ್ನ ದೇವರು ಉನ್ನತನಾಗಿದ್ದಾನೆ, ನನ್ನ ದೇವರು ಅದು ದೊಡ್ಡವನು. ದೇವರಿಗೆ ಸ್ತೋತ್ರ ಮಾಡಿ ಎಲ್ಲರೂ. ಸ್ವಾಮಿ ಯೇಸುವಿನ ನಂಬ್ತಿರಾಗದೆ ನನ್ನ ದೇವರು ಆತ ಒಂದು ಸಾರಿ ಮಾತಾಡಿ ಹಾಗೆ ಮರೆಯುವಂತ ದೇವರಲ್ಲ. ಆವತ್ತು ಏನು ಮಾತಾಡೋದು ಅದನ್ನೇ ದೇವರು ಇವತ್ತು ಈ ಜೀವಗಳ ವಾಕ್ಯ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕಾರ್ಯ ಮಾಡಿ. ಎಲ್ಲರೂ ಹಾಗೆ ನಿಂತುಕೊಳ್ಳೋಣ ಕರ್ತನ ಸಮ್ಮುಖದಲ್ಲಿ. ದೇವರು ವಾಗ್ದಾನ ಮಾಡಿದಾರಮ್ಮ ತಮ್ಮ, ದೇವರು ವಾಗ್ದಾನ ಮಾಡಿದ್ದಾರೆ. ದೇವರು ವಾಗ್ದಾನ ಮಾಡಿರೋದು ಸುಳ್ಳಲ್ಲ. ದೇವರು ಮಾತನಾಡಿರುವಂಥದ್ದು ಯಾವುದಿಗೂ ಸುಳ್ಳಲ್ಲ. ದೇವರು ಮಾತನಾಡಿರುವಂಥದ್ದು ಯಾವತ್ತಿಗೂ ಮರೆಯಲ್ಲ. ದೇವರು ಮಾತನಾಡಿರುವಂಥದ್ದು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗುದಿಲ್ಲ. ಚೆನ್ನಾಗಿ ಗಮನಿಸಿ, ದೇವರು ಇವತ್ತಿನೊಟ್ಟಿಗೆ ಮಾತಾಡ್ತಿದ್ದಾರೆ. 2020 ವರ್ಷಗಳ ಹಿಂದೆ ದೇವರು ಏನು ಮಾತಾಡಿದಾರೋ ಅದನ್ನೇ ಅವರು ಸಾಯ್ಬೇಕಾದ್ರೆ ಮಾತಾಡಿದ್ರು, ಅದನ್ನೇ ಇವತ್ತು ಕೂಡ ಮಾತಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ಜೊತೆಯಲ್ಲಿ ಯೇಸು ಇದ್ದಾರೆ. ಯೇಸುವಿನ ನಂತರ ಈ ಸ್ಥಳದಲ್ಲಿ ದೇವರು ಅನೇಕರಿಗೆ ಬಿಡುಗಡೆಯನ್ನು ಕೊಡಲಿಕ್ಕಾಗಿದೆ. ಅನೇಕರಿಗೆ ದೇವರು ಬಿಡುಗಡೆ ಕೊಡಲಿಕ್ಕಾಗಿದೆ. ಒಂದು ಮಾತ್ರ ನೀವು ಮಾಡಬೇಕಾಗಿದ್ದು, ನಿಮ್ಮ ಹೃದಯದಲ್ಲಿ ದೇವರನ್ನ ನೋಡಬೇಕು. ಹೇಳಿ, ನಿಮ್ಮ ಹೃದಯವನ್ನು ಏನ್ ಮಾಡ್ರಿ, ದೇವರನ್ನ. ದೇವರೇ, ನಾನು ಈ ಸಮಯದಲ್ಲಿ ಸ್ಪರ್ಶಿಸ, ಈ ಸಮಯದಲ್ಲಿ ದೇವರು ನನ್ನ ಮುಟ್ಟು, ನಿನ್ನ ಆತ್ಮನ ಬಲಗೊಳಿಸು, ನಿನ್ನ ಆತ್ಮನ ಶಕ್ತಿಯನ್ನು ತುಂಬಿಸು, ನಿನ್ನ ಆತ್ಮನ ಅಭಿಷೇಕವನ್ನು ತುಂಬಿಸು. ನಾನು ದೇವರೇ, ನೀನು ನನ್ನ ಜೊತೆಯಲ್ಲಿ ಇರೋದನ್ನ ನಾನು ಅನುಭವಿಸಬೇಕು. ನಾನು ನಿನ್ನ ಜೊತೆ ಇರೋದನ್ನ ನಾನು ಮುಟ್ಟಿ ನೋಡಬೇಕು. ರಕ್ತ ಕುಸುಮ ರೋಗಿ 12 ವರ್ಷಗಳಿಂದ ಆಕೆ ತನ್ನ ರೋಗವನ್ನು ಹೊತ್ತುಕೊಂಡು ಆಕೆಯಲ್ಲಿದ್ದಂತ ಎಲ್ಲ ಆಸ್ತಿ ಪಾಸ್ತಿಯನ್ನೆಲ್ಲ ಕಳ್ಕೊಂಡು ಯೇಸುವನ್ನು ಒಂದು ಸಾರಿ ಮುಟ್ಟು ನೋಡ್ತಾನೆ ಎಂಬುದಾಗಿ ಮುಟ್ಟು ನೋಡಿದ್ರು, ಸೌಖ್ಯವನ್ನು ಹೊಂದಿಕೊಂಡು. ಈ ಭಾನುವಾರ ಹೇಳ್ತೇನೆ ಕೇಳಿದ್ರಿ, ನಿಮ್ಮ ಹೃದಯದಲ್ಲಿ ಯೇಸುವೆ ನೀ ನನ್ನ ಸಂಕಟ ಇರೋದನ್ನ ನಾನು ಮುಟ್ಟು ನೋಡ್ಬೇಕು ಎಂಬುದಾಗಿ ನಿಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮಾಡಿ ಕೇಳಿದ್ರಿ. ನಾನು ಚಾಲೆಂಜ್ ಮಾಡ್ತೇನೆ ದೇವರ ಸಮ್ಮುಖದಲ್ಲಿ, ಯೇಸುವಿನ ನಾಮದಲ್ಲಿ ನಿಮಗೆ ಇರುವಂತ ಎಲ್ಲ ಸಮಸ್ಯೆಗಳು ಇವತ್ತೇ ದೇವರೆಲ್ಲದಿಂದ ಬಿಡುಗಡೆಯನ್ನು ಕೊಡಲಿಕ್ಕಾಗಿದೆ. ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಪ್ರಾರಂಭ ಮಾಡಿ ನಿಮ್ಮ ಸ್ವರ